ಹೈಕಮಾಂಡ್ ಶಿಫಾರಸು ಮಾಡಕ್ ಹೋಗಂಗಿಲ್ಲ, ಏನು ಮಾಡಕ್ ಹೋಗುದಿಲ್ಲ. ಯಾವ್ದೋ ಪರಿಸ್ಥಿತಿಯಾಗ ಎಷ್ಟೇ ನಮ್ಮ ಮೇಲೆ ಒತ್ತಡ ಬಂದ್ರು ಕೂಡ ನಾನು ಶಿಕ್ಷಕರ ಮತಕ್ಷೇತ್ರದಿಂದ ಮುಂದುವರಿತೀನಿ. ನೀನು ಕೂಡ ಜಮಖಂಡಿ ಒಳಗ ನಾ ಹೇಳಿದ್ದೇನೆ, ಜಮಖಂಡಿ ಒಳಗ 4 ಮಕ್ಕಳು ಬಸ್ಸಿನ ಅಪಘಾತದಿಂದ ಅವರಿಗೆ ಪರಿಹಾರ ಕೊಡಕ್ ಹೋದಾಗ ನಿಮ್ಮಂಗ ಪತ್ರಿಕಾ ಮಾಧ್ಯಮದವ್ರು ಕೇಳಿದ್ರು, ಪ್ರಕಾಶ್ ಹುಕ್ಕೇರಿ ನೀವು ಚುನಾವಣೆಗೆ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡ್ತೀರೇನಂತ ಸ್ಪಷ್ಟವಾಗಿ ಹೇಳಿದೀನಿ, ಇಲ್ಲ ಅಂತ ಹೇಳಿದೀನಿ. ಈಗಾದ್ರೂ ಹೇಳ್ತೇನೆ, ನಾನು ಯಾವ್ದೋ ಪರಿಸ್ಥಿತಿಯಾಗ ನನ್ನ ಮ್ಯಾಗ ಹೈಕಮಾಂಡ್ ಒತ್ತಡ ತರಬಾರ್ದು, ನಿಲ್ಲಂತ. ಇದು ನನ್ನ ಮೇಲೆ ನಿಲ್ಲಂತ ಒತ್ತಡ ತರಬಾರ್ದು. ಯಾವ್ದೋ ಪರಿಸ್ಥಿತಿಯಾಗ ನಾನು ಚುನಾವಣೆಗೆ ಸ್ಪರ್ಧೆ ಮಾಡೋದಿಲ್ಲ. ಹೈಕಮಾಂಡ್ ಶಿಫಾರಸು ಮಾಡಕ್ ಹೋಗಂಗಿಲ್ಲ, ಏನು ಮಾಡಕ್ ಹೋಗುದಿಲ್ಲ. ಯಾವ್ದೋ ಪರಿಸ್ಥಿತಿಯಾಗ ಎಷ್ಟೇ ನಮ್ಮ ಮೇಲೆ ಒತ್ತಡ ಬಂದ್ರು ಕೂಡ ನಾನು ಶಿಕ್ಷಕರ ಮತಕ್ಷೇತ್ರದಿಂದ ಮುಂದುವರಿತೀನಿ. ನೀನು ಕೂಡ ಜಮಖಂಡಿ ಒಳಗ ನಾ ಹೇಳಿದ್ದೇನೆ, ಜಮಖಂಡಿ ಒಳಗ 4 ಮಕ್ಕಳು ಬಸ್ಸಿನ ಅಪಘಾತದಿಂದ ಅವರಿಗೆ ಪರಿಹಾರ ಕೊಡಕ್ ಹೋದಾಗ ನಿಮ್ಮಂಗ ಪತ್ರಿಕಾ ಮಾಧ್ಯಮದವ್ರು ಕೇಳಿದ್ರು, ಪ್ರಕಾಶ್ ಹುಕ್ಕೇರಿ ನೀವು ಚುನಾವಣೆಗೆ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡ್ತೀರೇನಂತ ಸ್ಪಷ್ಟವಾಗಿ ಹೇಳಿದೀನಿ, ಇಲ್ಲ ಅಂತ ಹೇಳಿದೀನಿ. ಈಗಾದ್ರೂ ಹೇಳ್ತೇನೆ, ನಾನು ಯಾವ್ದೋ ಪರಿಸ್ಥಿತಿಯಾಗ ನನ್ನ ಮ್ಯಾಗ ಹೈಕಮಾಂಡ್ ಒತ್ತಡ ತರಬಾರ್ದು, ನಿಲ್ಲಂತ. ಇದು ನನ್ನ ಮೇಲೆ ನಿಲ್ಲಂತ ಒತ್ತಡ ತರಬಾರ್ದು. ಯಾವ್ದೋ ಪರಿಸ್ಥಿತಿಯಾಗ ನಾನು ಚುನಾವಣೆಗೆ ಸ್ಪರ್ಧೆ ಮಾಡೋದಿಲ್ಲ.